ಎಲ್ರಿಗೂ ನಮಸ್ಕಾರ. ಚಿಂತನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ನಾನು ಅಭಿಷೇಕ್ ಮೇತ್ರಿ. ನಾವೊಂದು ಈ ಸೀರೀಸ್ ನಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಕುರಿತು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಸಿಲೆಬಸ್ ಏನಿದೆ ನಿಮ್ಮ CTT ಮತ್ತು KRTT ಗೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಗೆ ಗೊತ್ತಿರುವ ವಿಷಯ. ನಾವು ಮೊದಲನೇ ತರಗತಿಯನ್ನ ಮಾಡಿದ್ವಿ. ಮೊದಲನೇ ತರಗತಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ನಮಗೆ. ಸೊ ಅದಕ್ಕೆ ನಾವು ಎರಡನೇ ತರಗತಿಯನ್ನು ಮಾಡ್ತಾ ಇದ್ದೀವಿ. ನೋಡಿ, ಬೆಳವಣಿಗೆ ಮತ್ತು ವಿಕಾಸ ಅನ್ನೋದು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ತುಂಬಾ ಒಂದು ಮೂಲವಾದ ವಸ್ತು ವಿಷಯ. ಇದರ ಮೇಲೆ ನಿಮ್ಮ ಇಡೀ ಒಂದು ಏನು ಶೈಕ್ಷಣಿಕ ಮನೋವಿಜ್ಞಾನ ನಿಂತಿದೆ. ಸೊ ಆದ್ರಿಂದ ಇದು ಎರಡನೇ ತರಗತಿ. ಸೊ ಇದೊಂದು ತುಂಬಾ ಬ್ರಾಡ್ ಟಾಪಿಕ್ ಆಗಿರೋದ್ರಿಂದ ಮತ್ತು ತುಂಬಾ ಇಂಪಾರ್ಟೆಂಟ್ ಆಗಿರೋ ಸ್ವಲ್ಪ ನಾವು ಡೆಪ್ತ್ ಆಗಿ ಹೋಗ್ತಾ ಇದ್ದೀನಿ. ಒಂದು 3 ರಿಂದ 4 ಕ್ಲಾಸ್ ಆಗ್ಬೋದು. ಓಕೆ, ಸೊ ಇದು ಎರಡನೇ ತರಗತಿ. ಈ ಒಂದು ತರಗತಿಯಲ್ಲಿ ನಾವು ಕಲಿತಕ್ಕಂಥ ವಿಷಯಗಳೇನಂದ್ರೆ, ಒಂದು ಕಲಿಕೆಯನ್ನು ಕಲಿತೀವಿ. ಅಂದ್ರೆ ಕಲಿಕೆ ಅಂದ್ರೆ ಏನು ಅಂತ ಕಲಿತೀವಿ. ಎರಡನೇದಾಗಿ ವಿಕಾಸದ ವ್ಯಾಖ್ಯಾನವನ್ನು ಕಲಿತೀವಿ. ಅಂದ್ರೆ ನೀವು 3 ಇಡ್ಸ್ ಪಿಕ್ಚರ್ ನೋಡಿರ್ಬೋದು. ಅದರಲ್ಲಿ ಏನ್ ಕೇಳ್ತಾರೆ, ಡೆಫಿನೇಷನ್ ಅಂದ್ರೆ ಏನು ಅಂತ ಕೇಳ್ತಾರೆ ಗೊತ್ತಾ. ನಾವು ಅರ್ಥವನ್ನು ನೋಡಿದೀವಿ, ನಾವು ಅರ್ಥವನ್ನು ಮುಂಚೆ ಅರ್ಥ ಮಾಡ್ಕೊಂಡಿದ್ವಿ. ಈಗ ವ್ಯಾಖ್ಯಾನವನ್ನು ನೋಡ್ತಾ ಇದ್ದೀವಿ. ಓಕೆ, ಆಮೇಲೆ ವಿಕಾಸದ ಕುರಿತಾದ ಅಂಶಗಳನ್ನ ನೋಡೋಣ. ಆಮೇಲೆ ವಿಕಾಸದ ಆಯಾಮಗಳು ಯಾವಂತ ನೋಡೋಣ. ಆಮೇಲೆ ವಿಕಾಸದ ವಾದ ಪ್ರತಿವಾದಗಳು ಇದೆ ಅದನ್ನ ನೋಡೋಣ. ಆಮೇಲೆ ನಮ್ಯತೆ ಒಂದು ಸಬ್ ಟಾಪಿಕ್ ಇದೆ, ನಮ್ಯತೆ. ಅದರಲ್ಲಿ ಇನ್ನೊಂದು ಸಬ್ ಟಾಪಿಕ್ ಏನಂದ್ರೆ ನರ ನಮ್ಯತೆ ಅಂತ ಇದೆ. ಸೊ ಇವೆಲ್ಲ ಅಂಶಗಳನ್ನ ನಾವು ಇವತ್ತಿನ ತರಗತಿಯಲ್ಲಿ ನೋಡೋಣ. ಐ ಹೋಪ್ ನೀವೆಲ್ಲ ಮೊದಲನೇ ತರಗತಿನ ತುಂಬಾ ಚೆನ್ನಾಗಿ ಕೇಳಿದ್ದೀರಿ, ಅದನ್ನ ನೋಟ್ಸ್ ಮಾಡಿ ಇಟ್ಕೊಂಡಿದ್ದೀರಿ ಅಂತ ಅನ್ಕೊಂಡಿನಿ. ಸೊ ಅದರೊಂದಿಗೆ ನಾವು ಈಗ ಮುಂದಿನ ಶುರು ಮಾಡೋಣ. ಸೊ ಬನ್ನಿ. ಓಕೆ, ಮೊದಲನೇದಾಗಿ ನೋಡ್ರಿ, ಬೆಳವಣಿಗೆ ವಿಕಾಸ ಇದು ಹಂಗಂದ್ರೇನು, ಅದರ ಡೆಫಿನೇಷನ್, ಅದಕ್ಕಿರ್ತಕ್ಕಂಥ ವ್ಯತ್ಯಾಸ, ಆಮೇಲೆ ಪರಿಪಕ್ವತೆ ಅಂತಕ್ಕಂಥ ಇನ್ನೊಂದು ಟಾಪಿಕ್ ನಾವೆಲ್ಲ ಕಳೆದ ಒಂದು ಕ್ಲಾಸ್ ಅಲ್ಲಿ ಅಧ್ಯಯನ ಮಾಡಿದೀವಿ. ಈಗ ಮುಖ್ಯವಾಗಿ ಒಂದು ವಿಷಯ ಏನಂದ್ರೆ, ಬೆಳವಣಿಗೆ ಅಂದ್ರೆ ಏನು, ಯಾವ್ದನ್ನ ನಾವು ಮೆಜರ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದು. ವಿಕಾಸ ಅಂದ್ರೆ ಯಾವ್ದನ್ನ ನಾವು ಮೆಜರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು. ಓಕೆ, ಸೊ ಇಲ್ಲಿ ಏನಂದ್ರೆ ಇನ್ನೊಂದು ಮುಖ್ಯವಾಗಿ ರಚನಾತ್ಮಕ ಬದಲಾವಣೆ ಅಂತ ನಿಮ್ಗೆ ಏನಾದ್ರು ಬಂತು ಅಂದ್ರೆ ಅದನ್ನ ನೀವು ಬೆಳವಣಿಗೆ ಅಂತ ತಿಳ್ಕೊ. ರಚನಾತ್ಮಕ ಅಂದ್ರೆ ಏನು, ಸ್ಟ್ರಕ್ಚರಲ್ ಚೇಂಜಸ್. ಬೆಳವಣಿಗೆ ಇಂಗ್ಲಿಷ್ ಏನ್ ಕರಿತೀವಿ ನಾವು, ಗ್ರೋತ್ ಅಂತ ಕರಿತೀವಿ. ಗ್ರೋತ್ ಅಂದ್ರೆ ಸ್ಟ್ರಕ್ಚರಲ್ ಚೇಂಜಸ್. ಬೆಳವಣಿಗೆ ಅಂದ್ರೆ ರಚನಾತ್ಮಕ ಬದಲಾವಣೆ. ಅಂದ್ರೆ ರಚನೆಯಲ್ಲಿ, ವಸ್ತುವಿನ ರಚನೆಯಲ್ಲಿ ಏನಾದ್ರು ಬದಲಾವಣೆ ಆದ್ರೆ, ಅಂದ್ರೆ ಶರೀರದಲ್ಲಿ ಏನೋ ಬದಲಾವಣೆ ಅಂದ್ರೆ, ಈಗ ಉದಾಹರಣೆ ನೋಡಿ, ಆ ಚಿಕ್ಕ ಕೈದು ದೊಡ್ಡ ಕೈ ಆಗುತ್ತೆ, ದೇಹ ಒಂದು ಬೆಳವಣಿಗೆ ಆಗುತ್ತೆ, ಚಿಕ್ಕ ಚಿಕ್ಕ ಕಣ್ಣುಗಳು ದೊಡ್ಡ ದೊಡ್ಡ ಕಣ್ಣುಗಳಾಗುತ್ತವೆ. ಆಮೇಲೆ ಏನೋ ಒಂದು ದೇಹದ ಒಂದು ಬೆಳವಣಿಗೆ ಆಗುತ್ತಲ್ಲ, ಇದೆಲ್ಲ ಏನು ರಚನಾತ್ಮಕ ಬದಲಾವಣೆ, ರಚನೆಯಲ್ಲಿ ಆಗ್ತಕ್ಕಂಥ ಬದಲಾವಣೆ. ನೆಕ್ಸ್ಟ್ ಏನು ವಿಕಾಸ ಅಂದ್ರೆ ಏನಂದ್ರೆ, ರಚನಾತ್ಮಕ ಪ್ಲಸ್ ಕಾರ್ಯಾತ್ಮಕ ಎರಡನ್ನು ಸೇರಿ ನಾವೇನ್ ಕರಿತೀವಿ, ವಿಕಾಸ ಅಂತ ಕರಿತೀವಿ. ಅಕಸ್ಮಾತ್ ನಿಮ್ಮ ಎಕ್ಸಾಮ್ ಅಲ್ಲಿ ಏನಾದ್ರು ರಚನಾತ್ಮಕ ಇದ್ದಿಲ್ಲ, ಬರೀ ಕಾರ್ಯಾತ್ಮಕ ಇದ್ದ, ಬರೀ ಕಾರ್ಯಾತ್ಮಕ ಅಂದ್ರೆ ತಗೊಳ್ಳಿ ನೀವು. ನಾನು ಬ್ರಾಡ್ ಆಗಿ ಹೇಳ್ತಾ ಇದ್ದೀನಿ, ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಎರಡನ್ನು ಸೇರಿ ನಾವೇನ್ ಕರಿತೀವಿ, ವಿಕಾಸ ಅಂತ ಕರಿತೀವಿ. ರಚನಾತ್ಮಕ ಸ್ಟ್ರಕ್ಚರಲ್, ಕಾರ್ಯಾತ್ಮಕ ಅಂದ್ರೆ ಫಂಕ್ಷನಲ್, ಅಂದ್ರೆ ಯಾವ ಕಾರ್ಯ ಅದು ರಚನೆ ಮಾಡುತ್ತೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಸೊ ರಚನಾತ್ಮಕ ಕಾರ್ಯಾತ್ಮಕ ಅಂದ್ರೆ ವಿಕಾಸ, ಕೇವಲ ರಚನಾತ್ಮಕ ಅಂದ್ರೆ ಬೆಳವಣಿಗೆ. ಓಕೆ, ಸೊ ನಿಮ್ಗೆ ಅರ್ಥ ಅನ್ಕೊಂಡಿ ಮುಂದಿನ ಟಾಪಿಕ್ ಹೋಗೋಣ ನಾವು. ಯಾವ್ದಂದ್ರೆ ಅದು ಕಲಿಕೆ. ಸೊ ನೋಡಿ, ನಾವೇನ್ ನೋಡೋಣ, ಇವತ್ತಿನ ನಮ್ಮ ತರಗತಿಯ ಮೊದಲನೇ ಅಂಶ ಏನು, ಕಲಿಕೆ. ಏನು ಕಲಿಕೆ ಅಂದ್ರೆ, ಉದಾಹರಣೆಗೆ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಬಂದು, ನಾನು ಹೋಳಿಗೆ ಹೆಂಗ್ ಮಾಡ್ಬೇಕು ಅಂತ ಕಲಿಬೇಕು ಅಂತ ನಿಮ್ಮನ್ನ ಕೇಳಿದೆ ಅಂದ್ರೆ, ನಿಮ್ಗೆ ಬರುತ್ತೆ ಅಂತ ಅನ್ಕೊಳ್ಳಿ. ಬರುತ್ತೆ ಅಂದ್ರೆ ನಿಮ್ಗೆ ಒಬ್ಬ ವ್ಯಕ್ತಿ ಬಂದು ಕಲಿತಾ, ನೀವೇನ್ ಹೇಳ್ಕೊಡ್ತೀರಿ ಹೇಳ್ರಿ ನನಗೆ? ಮೊದಲು ಏನ್ ಕೇಳ್ತೀರಿ? ಮೊದಲು ನೀವು ಹೋಳಿಗೆ ತಿನ್ನಪ್ಪ ಅಂತ ಕೊಡ್ತೀರಿ ಅವನಿಗೆ, ಹೌದಾ? ಹೋಳಿಗೆ ತಿಂತಾನವ. ಆಮೇಲೆ ಹೋಳಿಗೆ ಹೆಂಗ್ ಮಾಡೋದನ್ನ ತೋರಿಸ್ತೀರಿ ಒಂದ್ಸಲ ಮಾಡಿ ಅವನಿಗೆ, ಹೌದಾ? ಇದು ಎರಡನೇದು. ಇದೆರಡು ಆದ್ಮೇಲೆ ಮೂರನೇದು ತೋರಿಸ್ತೀರಿ ಅವನಿಗೆ ಹೋಳಿಗೆ ಮಾಡ್ಲಿಕ್ಕೆ ಬೇಕಾಗಿರೋ ಅಂಶಗಳು ಯಾವ ಅಂತ ಅವನಿಗೆ ಹೇಳ್ಕೊಡ್ತೀರಿ. ಇದು ಮೂರನೇದು. ನಾಲ್ಕನೇದು ಏನ್ ಮಾಡ್ತೀರಿ, ಹೋಳಿಗೆ ಮಾಡ್ತಕ್ಕಂಥ ವಿಧಾನ ಹೇಳ್ಕೊಡ್ತೀರಿ, ಹೌದಾ? ಆಮೇಲೆ ಏನ್ ಮಾಡ್ತಾನ ಅವನು, ಅದನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ, ಹೌದಾ? ಮಾಡ್ಲಿಕ್ಕೆ ಶುರು ಮಾಡ್ತಾನಲ್ಲ, ಅದಕ್ಕೆ ಕರಿತೀವಿ ನಾವು ಪ್ರಯತ್ನ ಅಂತ ಕರಿತೀವಿ. ಅಂದ್ರೆ ಆ ವ್ಯಕ್ತಿ ಮಾಡ್ಲಿಕ್ಕೆ ಶುರು ಮಾಡ್ತಾನಲ್ಲ ಆ ಕೆಲಸನ, ಅದು ಪ್ರಯತ್ನ. ಸೊ ಈ ಪ್ರಯತ್ನವನ್ನ ಸತತವಾಗಿ ಅವನು ಹಲವು ಬಾರಿ ಮಾಡುವುದೇನು, ಅಭ್ಯಾಸ. ಪ್ರಯತ್ನ ಅನ್ನೋದೇನು, ಎಫರ್ಟ್. ಕಲಿಕೆ ಅಂದ್ರೆ ಲರ್ನಿಂಗ್. ಓಕೆ, ಇಂಗ್ಲಿಷ್ ಏನ್ ಕರಿತೀವಿ ಅದಕ್ಕೆ, ಲರ್ನಿಂಗ್. ಪ್ರಯತ್ನ ಅಂದ್ರೇನು, ಎಫರ್ಟ್. ಅಭ್ಯಾಸ ಅಂದ್ರೇನು, ಪ್ರಾಕ್ಟೀಸ್. ನಾವೆಲ್ಲ ಕೇಳಿರ್ತೀವಿ ನೋಡ್ರಿ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಕರಿತೀವಿ, ಹೌದಾ? ಅಂದ್ರೇನು, ಎಷ್ಟು ನೀ ಅಭ್ಯಾಸ ಮಾಡ್ತೀಯಲ್ಲ ಅಷ್ಟು ನೀನು ಅದರಲ್ಲಿ ಒಂದು ಪರಿಣಿತಿಯನ್ನು ಹೊಂದ್ತೀಯ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ ಏನಂದ್ರೆ, ಪ್ರಯತ್ನ ಅಂದ್ರೇನು, ಆ ವ್ಯಕ್ತಿ ಮಾಡೋದು. ಅದೇ ಒಂದು ಮಾಡಿದ ಕಾರ್ಯನೇ ಹಲವು ಬಾರಿ ಮಾಡೋದೇನು, ಅಭ್ಯಾಸ. ಈ ಪ್ರಯತ್ನ ಮತ್ತು ಅಭ್ಯಾಸದ ಫಲಿತಾಂಶವೇ ಏನು, ಫಲಿತಾಂಶವೇ ಅಂದ್ರೆ ಇದು, ಈ ಎರಡು ಮಾಡೋದ್ರಿಂದ ಏನ್ ನಮ್ಗೆ ಸಿಗುತ್ತಲ್ಲ, ಅದೇ ನಮ್ಗೇನು, ಕಲಿಕೆ. ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿ ಬಂದು ವಿರಾಟ್ ಕೊಹ್ಲಿ ಹತ್ರ ನಾನು ಕ್ರಿಕೆಟ್ ಆಡೋದು ಕಲಿಬೇಕು ಅಂತ ಕೇಳ್ದ ಅಂತ ತಿಳ್ಕೊಡ್ರಿ. ಮೊದಲು ಏನ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರು, ಅವ್ನಿಗೆ ಕ್ರಿಕೆಟ್ ತೋರಿಸ್ತಾರ, ಅವ್ನಿಗೆ ನೋಡಪ್ಪ ಇದು ಕ್ರಿಕೆಟ್ ಕರೀತಾರ ಅಂತ ಹೇಳಿ. ಆಮೇಲೆ ಏನ್ ಮಾಡ್ತಾರೆ ಹೇಳ್ರಿ, ಅವ್ರೊಂದ್ಸಲ ಆಡಿ ತೋರಿಸ್ತಾರೆ, ಹೌದಾ?
ಆಮೇಲೆ ಕ್ರಿಕೆಟ್ ಆಟಕ್ಕೆ ಏನೇನು ಬೇಕಾಗ್ತಲ್ಲ ಸಲಕರಣೆಗಳು, ಬ್ಯಾಟ್ ಆಗಿರ್ಬೋದು, ಬೌಲ್ ಆಗಿರ್ಬೋದು, ಆಮೇಲೆ ಸ್ಟಂಪ್ ಆಗಿರ್ಬೋದು, ಅಥವಾ ಏನೇನು ಇನ್ನಿತರ ಪಿಚ್ ಇರ್ಬೋದು, ಇದನ್ನೆಲ್ಲ ಅವ್ರಿಗೆ ಹೇಳ್ಕೊಡ್ತಾರೆ. ನೋಡಪ್ಪ ಇದೆಲ್ಲ ಐತಿ ಅಂತೇಳಿ, ಹೌದಾ. ಆಮೇಲೆ ಏನ್ ಮಾಡ್ತಾರ, ಇವ ಬ್ಯಾಟ್ಸ್ಮನ್, ಇವ ಬೌಲರ್, ಇದು ಫೀಲ್ಡರ್ ಹೇಳ್ಕೊಡ್ತಾರ. ಆಮೇಲೆ ರೂಲ್ಸ್ ಹೇಳ್ಕೊಡ್ತಾರ ಅವ್ರು. ಇದಾದ ತಕ್ಷಣ ಏನ್ ಮಾಡ್ತಾನ, ಆ ವ್ಯಕ್ತಿ ಕಲಿಯೋದಕ್ಕೆ ಶುರು ಮಾಡ್ತಾನೆ, ಬ್ಯಾಟಿಂಗ್ ಆಡೋದಕ್ಕೆ ಶುರು ಮಾಡ್ತಾನೆ, ಹೌದಾ. ಇದು ಏನು ಪ್ರಯತ್ನ. ಆಮೇಲೆ ಅದೇ ಬ್ಯಾಟಿಂಗ್ ನ ಪದೇ 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 ಆಡೋದೇನು ಅಭ್ಯಾಸ. ಇವೆರಡರ ಫಲಿತಾಂಶವೇನು ನಮಗ ಕಲಿಕೆ ಆಗುತ್ತ. ಸೊ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ನೋಡ್ರಿ, ಮೊದಲು ಏನಾಗುತ್ತ, ಬೆಳವಣಿಗೆ ಆಗುತ್ತ, ಇದು ಗ್ರೋತ್, ಹೌದಾ. ಇದು ಮೊದಲನೇ ಹಂತ. ಆಮೇಲೆ ಏನಾಗುತ್ತ, ಪರಿಪಕ್ವತೆ ಬರ್ತದ. ಯಾವಾಗ ಶರೀರ ಡೆವಲಪ್ ಆಗುತ್ತಾ ಅವಾಗ ಏನಾಗುತ್ತ, ಪರಿಪಕ್ವತೆ ಬರ್ತದ. ಬೆಳವಣಿಗೆ ಅಂದ್ರೆ ಏನು, ಶಾರೀರಿಕವಾಗಿ ರಚನಾತ್ಮಕವಾಗಿ ವಿಕಾಸ ಆಗೋದು. ಆಮೇಲೆ ಪರಿಪಕ್ವತೆ ಅಂದ್ರೆ ಏನು, ಆಯಾ ವಯಸ್ಸಿಗೆ ಅನುಗುಣವಾಗಿ, ನಿನ್ನೆ ಕ್ಲಾಸ್ ಹೇಳಿದ್ದೆ ನಾನು, ಆಯಾ ವಯಸ್ಸಿಗೆ ಅನುಗುಣವಾಗಿ ಶರೀರದಲ್ಲಿ ಆನುವಂಶೀಯ ಏನು ಕ್ಯಾರೆಕ್ಟರ್ಸ್ ಇರ್ತವೆ, ಲಕ್ಷಣ ಇರ್ತವೆ, ಅವು ಹೊರಹೊಮ್ಮುವುದನ್ನ ಪರಿಪಕ್ವತೆ ಕರಿತೀವಿ. ಪರಿಪಕ್ವತೆ ಇಂಗ್ಲಿಷ್ ಏನ್ ಕರೀತಾರ, ಮ್ಯಾಚುರಿಟಿ ಅಂತ ಕರೀತಾರ. ಯಾವಾಗ ಮ್ಯಾಚುರಿಟಿ ಆಗುತ್ತಲ್ಲ, ಅದ್ರ ಪರಿಪಕ್ವತೆ ಬರುತ್ತಲ್ಲ, ಅವಾಗ ಏನಾಗುತ್ತೆ, ಅಲ್ಲಿ ಲರ್ನಿಂಗ್ ಆಗುತ್ತಾ, ಕಲಿಕೆ ಲರ್ನಿಂಗ್ ಆಗುತ್ತಾ. ಲರ್ನಿಂಗ್ ಅಂದ್ರೆ ಏನು, ಪ್ರಯತ್ನ ಮತ್ತು ಅಭ್ಯಾಸದ ಫಲಿತಾಂಶವೇ ಕಲಿಕೆ. ಯಾವಾಗ ಕಲಿಕೆ ಆಗುತ್ತಲ್ಲ ಅವಾಗ ಏನಾಗುತ್ತೆ ಹೇಳ್ರಿ, ಅಲ್ಲಿ ವಿಕಾಸ ಆಗುತ್ತ, ಅಂದ್ರ ಅದು ಡೆವಲಪ್ ಆಗುತ್ತ. ನೋಡ್ರಿ, ಈ ತರ ಎಲ್ಲಕ್ಕಿಂತ ಮೂಲ ಗ್ರೋತ್ ಇರ್ತದ. ಅದಾದ ತಕ್ಷಣ ಮ್ಯಾಚುರಿಟಿ ಬರ್ತದ, ಅಂದ್ರೆ ಪರಿಪಕ್ವತೆ ಬರ್ತದ. ಅದಾದ ತಕ್ಷಣ ಕಲಿಕೆ ಆಗುತ್ತ. ಅದಾದ ತಕ್ಷಣ ವಿಕಾಸ ಆಗುತ್ತ, ಅಂದ್ರೆ ಡೆವಲಪ್ ಆಗುತ್ತ. ಸೊ ನಮಗೆ ಆರ್ಡರ್ ನೆನಪಿರಬೇಕು, GMLD ಅನ್ಕೊಂಡಿದೀನಿ. ಹಾಗೆ ಬೆಳವಣಿಗೆ, ಪರಿಪಕ್ವತೆ, ಕಲಿಕೆ ಇವೆಲ್ಲ ಏನು, ವಿಕಾಸಾತ್ಮಕ ಪ್ರಕ್ರಿಯೆಗಳು. ಓಕೆ, ಸೊ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ನಾನು. ಸೊ ನಾವು ಕಲಿಕೆ ನೋಡಿವಿ, ಇನ್ನು ನೋಡೋಣ ವಿಕಾಸದ ವ್ಯಾಖ್ಯಾನ ನೋಡೋಣ. ಓಕೆ, ಓಕೆ, ಇನ್ನು ಮುಂದಿನ ಟಾಪಿಕ್ ಯಾವುದು ನಮ್ದು, ವಿಕಾಸದ ವ್ಯಾಖ್ಯೆ. ಏನು ವ್ಯಾಖ್ಯೆ ಅಂದ್ರೆ ಏನು, ಫಸ್ಟ್ ನಮ್ಗೆ ಹೇಳ್ರಿ. ನಾವು ವಿಕಾಸ ನೋಡಿದ್ವಿ ನಾವು ಹಿಂದಿನ ಕ್ಲಾಸ್ ಅಲ್ಲಿ. ದಯವಿಟ್ಟು ತಾವು ಹಿಂದಿನ ಕ್ಲಾಸ್ ಅನ್ನ ಅದನ್ನ ರಿಪೀಟ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ಸೊ ವಿಕಾಸ ನೋಡಿದ್ವಿ ನಾವು ಹಿಂದಿನ ತರಗತಿಯಲ್ಲಿ. ಈಗ ನಾವು ವಿಕಾಸದ ವ್ಯಾಖ್ಯೆ ನೋಡೋಣ. ಅಂದ್ರೆ ಹಿಂದಿನ ಅರ್ಥ ತಿಳ್ಕೊಂಡು ನಾವು ಈಗ ಅದರ ಡೆಫಿನೇಷನ್ ತಿಳ್ಕೊಳ್ಳೋಣ. ಡೆಫಿನೇಷನ್ ಅಂದ್ರೆ ಏನ್ ನೋಡಿ, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಆತನ ಜೀವಮಾನದುದ್ದಕ್ಕೂ ಆಗತಕ್ಕಂತಹ ಬದಲಾವಣೆಯನ್ನ ನಾವು ವಿಕಾಸ ಅಂತ ಕರಿತೀವಿ. ಈ ವಿಕಾಸ ಶಾರೀರಿಕವಾಗಿ, ಬೌದ್ಧಿಕವಾಗಿ, ಸಾಮಾಜಿಕವಾಗಿ ಮತ್ತು ಭಾವನಾತ್ಮಕವಾಗಿ ಆಗತ್ತ. ಮತ್ತ ಇದು ಈ ವಿಕಾಸ ಐತಲ್ಲ, ಇದು ಬೆಳವಣಿಗೆ, ಪರಿಪಕ್ವತೆ, ಕಲಿಕೆ ಇವು ಮೂರುಗಳನ್ನ ಒಳಗೊಂಡಿರ್ತದ. ನೋಡ್ರಿ, ಇನ್ನೊಂದ್ಸಲ ಹೇಳ್ತೀನಿ ನಾನು. ವಿಕಾಸವು ಒಬ್ಬ ವ್ಯಕ್ತಿಯ ಜೀವಮಾನದುದ್ದಕ್ಕೂ ಶಾರೀರಿಕವಾಗಿ, ಬೌದ್ಧಿಕವಾಗಿ, ಸಾಮಾಜಿಕವಾಗಿ ಮತ್ತು ಭಾವನಾತ್ಮಕವಾಗಿ ಆಗುವುದರೊಂದಿಗೆ ಅದು ಬೆಳವಣಿಗೆ, ಪರಿಪಕ್ವತೆ ಮತ್ತು ಕಲಿಕೆಯನ್ನ ಒಳಗೊಂಡಿರುತ್ತದೆ ಅಂತ ಅರ್ಥ. ಹಿಂಗಂದ್ರೆ ಇವು ಮೂರು ಅಂದ್ರೇನು, ಇವು ಮೂರು ಅಂದ್ರೇನು ಅನ್ನೋದನ್ನ, ಇವು ಮೂರು ಹೇಳಿ ನಾನು ಈಗ. ಬೆಳವಣಿಗೆ ಅಂದ್ರೆ ಹೇಳಿನಿ, ಪರಿಪಕ್ವತೆ ಹೇಳಿದ್ವಿ ನಾವು, ಕಲಿಕೆ ಅಂದ್ರೆ ಬಗ್ಗೆ ಕಲ್ತಿದ್ವಿ ನಾವು. ಸೊ ಇವು ಮೂರು ಐತಲ್ಲ, ಇದನ್ನ ನಾನು ಈ ಸ್ವಲ್ಪರಲ್ಲೇ ನಿಮ್ಗೆ ನಾನು ಹೇಳ್ತೇನೆ. ಸೊ ವ್ಯಾಖ್ಯೆ ಅಂದ್ರೆ ಅರ್ಥ ಆಯ್ತು ಅನ್ಕೊಂಡಿದೀನಿ. ನೋಡ್ರಿ, ಏನಾಗುತ್ತೆ ನೋಡ್ರಿ, ಒಂದು ಮಗು ಹುಟ್ಟಿದಾಗ ಆ ಮಗುವಿಗೆ ಹಾಲು ಹಲ್ಲು ಬಂದಿರ್ತದ, ಹಾಲು ಹಲ್ಲು ಇರ್ತದ. ಹಾಲು ಹಲ್ಲು ಹೋಗಿ ಏನಾಗತ್ತ, ಮುಂದೆ ದವಡೆ ಹಲ್ಲುಗಳಾಗ್ತಾವ, ಹೌದಾ. ಸೊ ಹಾಲು ಹಲ್ಲು ಏನಾಗತ್ತ, ದವಡೆ ಆಗತ್ತ. ಸೊ ಈ ತರ ಏನು ವಿಕಾಸವನ್ನು ಹೊಂದದಲ್ಲ, ಇದೇ ನಮ್ಮ ಒಂದು ಈ ತರ ಏನು ಒಂದು ಬದಲಾವಣೆ ಹೊಂದದಲ್ಲ, ಅದು ವಿಕಾಸಕ್ಕೆ ಇರತಕ್ಕಂತ ಒಂದು ಉತ್ತಮ ಉದಾಹರಣೆ. ಓಕೆ, ಸೊ ನಾವೇನ್ ನೋಡಿದ್ವಿ, ಈಗ ಕಲಿಕೆ ನೋಡಿದ್ವಿ, ಈಗ ವಿಕಾಸದ ವ್ಯಾಖ್ಯೆ ನೋಡಿದ್ವಿ. ಇನ್ನು ನಾವು ನೆಕ್ಸ್ಟ್ ಏನ್ ನೋಡೋಣ, ವಿಕಾಸದ ಕುರಿತಾದ ಕೆಲವು ಅಂಶಗಳನ್ನು ನೋಡೋಣ. ಓಕೆ, ನೋಡ್ರಿ, ಈಗ ನಾವು ವಿಕಾಸದ ಕುರಿತಾದ ಕೆಲವು ಅಂಶಗಳನ್ನು ನೋಡೋಣ. ಓಕೆ, ಸೊ ಈಗ ಒಬ್ಬ ವ್ಯಕ್ತಿ ಹುಡ್ತಾನ, ನಾ ಆಗಲೇ ಹೇಳಿದೆ, ಹಾಲು ಹಲ್ಲಿಂದ ದವಡೆ ಹಲ್ಲಾಗ್ತದ, ದವಡೆ ಹಲ್ಲಿಂದ ಎಲ್ಲ ಹಲ್ಲುಗಳು
ಬರೋದು ಶುರು ಆಗ್ತಾವು. ಯಾವಾಗ ನೀವು ವಯಸ್ಸಿಗೆ ಬರ್ತೀರಿ 32 ಹಲ್ಲುಗಳು ತುಂಬಾ ಒಂದು ಶಕ್ತಿಯುತವಾಗಿ ಆಗ್ತಾವು. ಆಗ್ತಾ ಆಗ್ತಾ ಏನಂತಾರ ಅದಕ್ಕೆ, ಹಾಲು ಹಲ್ಲಿನ ದವಡೆ ಹಲ್ಲು ಆಗ್ತಾವು. ದವಡೆ ಹಲ್ಲಿದ್ದು ಏನು ಹಲ್ಲುಗಳ ಬೆಳವಣಿಗೆ ಆಗುತ್ತೆ, ಒಂದು 28 ಆಗ್ತಾವ, ಆಮೇಲೆ 32 ಆಗ್ತಾವ ಒಂದು ವಯಸ್ಸಿಗೆ ಬಂದ ತಕ್ಷಣ. ಸೊ ಅದಕ್ಕೆ ಏನ್ ಕರಿತೀವಿ ನಾವು, ಉನ್ನತಿ ಅಂತ ಕರಿತೀವಿ. ಉನ್ನತಿ ಅಂದ್ರೆ ಏನು ಹಲ್ಲುಗಳಿರ್ತಾವ ಅವುಗಳು ಅಭಿವೃದ್ಧಿಯನ್ನ ಹೊಂದೋದೇನು ಉನ್ನತಿ. ಅದೇ ವಯಸ್ಸು ಆಗ್ತಾ ಆಗ್ತಾ ಆದಂಗೆ ಏನಾಗುತ್ತೆ ಹೇಳ್ರಿ, ಹಲ್ಲುಗಳು ಬೀಳಾಕ್ ಶುರು ಆಗ್ತಾವ. ಹೌದಾ, ಹಲ್ಲುಗಳು ಬೀಳಾಕ್ ಶುರು ಆಗ್ತಲ್ಲ, ಅದಕ್ಕೆ ಕರಿತೀವಿ ನಾವು ಅವನತಿ ಅಂತ ಕರಿತೀವಿ. ಸೊ ಉನ್ನತಿ ಆಗುವುದು ವಿಕಾಸ ಆಯ್ತು, ಅವನತಿ ಆಗುದು ವಿಕಾಸ ಹೌದು ಅಲ್ಲೋ? ನೋಡ್ರಿ, ನಾನು ಆವಾಗ ಡೆಫಿನೇಷನ್ ಹೇಳಿದೆ ನಾನು, ಜೀವಮಾನದುದ್ದಕ್ಕೂ ಆಗುತ್ತಂತ. ಜೀವಮಾನದುದ್ದಕ್ಕೂ ಅಂದ್ರೆ ಮನುಷ್ಯ ಸಾಯುವವರೆಗೂ ಆಗುತ್ತಾ? ಹೌದಾ, ಅಂದ್ರೇನು, ಉನ್ನತಿನೂ ಬಂತು ಅವನತಿನೂ ಬಂತು. ಅಂದ್ರೆ ಹಲ್ಲು ಬರುವುದರೊಂದಿಗೆ ಹಲ್ಲು ಬಿದ್ದು ಏನು ಬಾಯಿ ಬಚ್ಚ ಆಗ್ತದ ಅಂತಾರ ನೋಡ್ರಿ. ಸೊ ಅದೆಲ್ಲ ಏನು, ವಿಕಾಸದ ಪ್ರಕ್ರಿಯೆ. ವಿಕಾಸದ ಪ್ರಕ್ರಿಯೆ. ಹೌದಾ, ಈಗ ಉದಾಹರಣೆ ನೋಡ್ರಿ, ಮನುಷ್ಯ ಹುಟ್ಟಿದಾಗ ಆತನಿಗೆ ಏನೋ ಮಗು ಇರ್ತದಲ್ಲ, ಅದಕ್ಕೇನು ತಿಳಿತಿರಂಗಿಲ್ಲ. ಹೆಂಗ ವಯಸ್ಸಾಗ್ತಾ ಬರುತ್ತಾ ಅದಕ್ಕೆ ತಿಳಿಯೋಕೆ ಶುರು ಆಗುತ್ತೆ. ಅವಾಗ ನೀವು ಹೇಳಿದ ನೆನಪಿಡೋಕೆ ಶುರು ಆಗುತ್ತೆ. ಅದು ಹಂಗ ನೆನಪಿಟ್ಟು ಏನಾಗುತ್ತೆ, ಯಾವಾಗ ವಯಸ್ಸಿಗೆ ಬರ್ತದ ಅದು ತನ್ನ ಸಂಪೂರ್ಣ ಒಂದು ಬುದ್ಧಿಮತ್ತೆಯನ್ನ ಹೊಂದುತ್ತಾ. ಹಂಗೆ ವಯಸ್ಸಾದಂಗ ಏನಾಗುತ್ತೆ ಹೇಳ್ರಿ, ಮರೆವು ಹೆಚ್ಚಾಗ್ತಾ ಹೋಗುತ್ತಾ, ಬುದ್ಧಿಶಕ್ತಿ ಕಡಿಮೆ ಆಗ್ತಾ ಹೋಗುತ್ತಾ. ಹೌದಾ, ಫಸ್ಟ್ ಏನು ಬುದ್ಧಿಶಕ್ತಿ ಹೆಚ್ಚಾಗುದೇನು ಉನ್ನತಿ. ಆಮೇಲೆ ವಯಸ್ಸಾದಂಗ ಏನಾಗುತ್ತಲ್ಲ, ಮರೆವು ಹೆಚ್ಚಾಗ್ತಾ ಹೋಗುತ್ತಾ, ಬುದ್ಧಿಶಕ್ತಿ ಕಡಿಮೆ ಆಗ್ತಾ ಹೋಗುತ್ತಾ, ಕಣ್ಣುಗಳು ಏನು ಕಾಣಿಸಕ್ ಶುರು ಮಂಜಾಗ್ತಾ ಹೋಗುತ್ತಾ, ಕಿವಿಗಳು ಮಂಕಾಗ್ತಾವ. ಇದು ಏನು ಅವನತಿ. ಸೊ ಇದೆಲ್ಲ ಏನು ಉನ್ನತಿ ಮತ್ತು ಅವನತಿ ಎರಡನ್ನು ಸೇರಿ ನಾವೇನ್ ಕರಿತೀವಿ, ವಿಕಾಸದ ಪ್ರಕ್ರಿಯೆ ಅಂತ ಕರಿತೀವಿ. ಹೌದಾ, ಇನ್ನು ಎರಡನೇದು, ಆಗಲೇ ಹೇಳಿದ ವಿಕಾಸ ಶಾರೀರಿಕವಾಗಿ ಅಂದ್ರೆ ಶರೀರ ಒಂದು ಬಲಿಷ್ಠ ಆಗ್ತಾ ಹೋಗುತ್ತಾ. ಆಮೇಲೆ ಬೌದ್ಧಿಕವಾಗಿ ಅಂದ್ರೆ ಮನುಷ್ಯ ಯೋಚನೆ ಮಾಡೋಕೆ ಶುರು ಮಾಡ್ತಾನ. ಆಮೇಲೆ ಸಾಮಾಜಿಕವಾಗಿ ಅಂದ್ರೆ ಮನುಷ್ಯ ಸಮಾಜದಲ್ಲಿ ಹೆಂಗ್ ವ್ಯವಹರಿಸಬೇಕಂತ ಕಲಿತಾನ. ಆಮೇಲೆ ಏನಂತ ಅದಕ್ಕೆ ಭಾವನಾತ್ಮಕವಾಗಿ, ಭಾವನೆಗಳಂದ್ರ ಪ್ರೀತಿ, ಪ್ರೇಮ, ಕರುಣೆ, ದ್ವೇಷ, ಅಸೂಯೆ, ಇಂತಹ ಎಲ್ಲ ಭಾವನೆ ಕಲಿತಾನಲ್ಲ. ಇದು ಕೂಡ ಏನಾಗುತ್ತಾ, ವಿಕಾಸದ ಪ್ರಕ್ರಿಯೆ. ಕೊನೆಯದಾಗಿ ನೋಡ್ರಿ, ಲಾಸ್ಟ್ ಉದಾಹರಣೆಗೆ, ಒಬ್ಬ ವ್ಯಕ್ತಿ ಅನಾರೋಗ್ಯ ಪೀಡಿತ ಆಗಿರ್ತಾನೆ. ಅನಾರೋಗ್ಯ ಅಥವಾ ಬಳಲಿಕೆ ಅನ್ಬೋದು. ಓಕೆ, ಟಯರ್ಡ್ನೆಸ್, ಅನ್ಹೆಲ್ದಿನೆಸ್ ಆರ್ ಟಯರ್ಡ್ನೆಸ್. ಸೊ ಯಾವಾಗ ಅನಾರೋಗ್ಯ ಅಥವಾ ಬಳಲಿಕೆ ಬರುತ್ತಲ್ಲ, ಉದಾಹರಣೆಗೆ ಒಬ್ಬ ವ್ಯಕ್ತಿ ಕೆಮ್ಮಿ ಏನಾಗುತ್ತೆ ಅಂದ್ರೆ, ಆತನ ಧ್ವನಿಯಲ್ಲಿ ಏನಾಗ್ಬೋದು, ಒಂದು ತರಹ ಧ್ವನಿಯಲ್ಲಿ ಏರುಪೇರು ಆಗ್ಬೋದು, ಅಥವಾ ಧ್ವನಿಯಲ್ಲಿ ಡಿಸ್ಟರ್ಬೆನ್ಸ್ ಬರ್ಬೋದು. ಇದು ವಿಕಾಸ ಹೌದು ಅಲ್ಲೋ? ಯೋಚನೆ ಮಾಡ್ರಿ. ಅಂದ್ರೆ ಅನಾರೋಗ್ಯ ಇದ್ದಾಗ ಅಥವಾ ಬಳಲಿಕೆಯಿಂದ ಆತನ ಒಂದು ದೇಹದಲ್ಲಿ ಏನೇನು ಬದಲಾವಣೆ ಆಗುತ್ತಲ್ಲ, ಅದು ವಿಕಾಸ ಅಲ್ಲ. ಇದು ಏನು ವಿಕಾಸ ಅಲ್ಲ. ಇವೆರಡು ವಿಕಾಸ ಹೌದು, ಬಟ್ ಇದು ವಿಕಾಸದ ಪ್ರಕ್ರಿಯೆ ಅಲ್ಲ. ನಿಮಗ ಎಕ್ಸಾಮ್ ಒಳಗೆ ಕೇಳ್ತಾನ, ಧ್ವನಿಯಿಂದ ಏನದು ಅನಾರೋಗ್ಯದಿಂದ ವ್ಯಕ್ತಿಯ ಒಂದು ದೇಹದಲ್ಲಿ ಬದಲಾವಣೆ ಏನಾಗುತ್ತಲ್ಲ, ಇದು ವಿಕಾಸ ಹೌದು ಅಲ್ಲೋ ಅಂತ ಕೇಳ್ತಾನ. ಈಗ ನೋಡ್ಬೇಕು, ವಿಕಾಸ ಅಲ್ಲ ಅಂತ ಹೇಳ್ಬೇಕು. ಓಕೆ, ಸೊ ಇದನ್ನ ನೋಡಿದ್ವಿ ನಾವು. ನೆಕ್ಸ್ಟ್ ನಾವು ವಿಕಾಸದ ಆಯಾಮಗಳನ್ನ ನೋಡೋಣ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ನಾವೇನ್ ನೋಡೋಣ, ವಿಕಾಸದ ಆಯಾಮಗಳನ್ನ ನೋಡೋಣ. ವಿಕಾಸದ ಆಯಾಮಗಳು ಅಥವಾ ಡೈಮೆನ್ಷನ್ಸ್ ಅಥವಾ ಡೊಮೈನ್ಸ್ ಆಫ್ ಡೆವಲಪ್ಮೆಂಟ್ ಅಂತ ಕರಿತೀವಿ ನಾವು. ನೋಡ್ರಿ, ಇದನ್ನ ನೆನ್ಪಿಟ್ಕೋಬೇಕು ನಾವು. ಹೆಂಗ್ ನೆನ್ಪಿಟ್ಕೊಳ್ಳೋದು ನೋಡ್ರಿ, ಇದು ಪಿ, ಇದು ಸಿ, ಸಮಾನ ತಗೊಳ್ರಿ, ತಿಳಿತು ನಿಮಗ. ಇದು ಎಸ್, ಇದು ಇ. ನೀವು ಗಣಿತ 10ನೇ ತರಗತಿ ಗ್ರಾಫರ್ ಹಾಕಿರ್ತೀರಿಲ್ಲ, ಗ್ರಾಫ್ನಾಗ ಈ ತರ ಮಾಡ್ತೀವಿ ನಾವು. ಫಸ್ಟ್ ಕ್ವಾಡ್ರಂಟ್, ಸೆಕೆಂಡ್ ಕ್ವಾಡ್ರಂಟ್, ಥರ್ಡ್ ಕ್ವಾಡ್ರಂಟ್, ಫೋರ್ತ್ ಕ್ವಾಡ್ರಂಟ್ ಅಂತ ಮಾಡ್ತೀವಿ, ಗೊತ್ತಾ? ಹಂಗ ಪಿ ಸಿ ಎಸ್ ಇ ನೋಡ್ರಿ, ಹಿಂಗ ಇದು ಹಿಂಗ. ಓಕೆ, ಸೊ ಪಿ ಅಂದ್ರೆ ಏನು, ಫಿಸಿಕಲ್ ಡೊಮೈನ್ ಅಂದ್ರ ಶಾರೀರಿಕ ಆಯಾಮ. ಇದು ಕಾಗ್ನಿಟಿವ್ ಅಂದ್ರೇನು, ಬೌದ್ಧಿಕ ಆಯಾಮ. ಎಸ್ ಅಂದ್ರೇನು, ಸೋಷಿಯಲ್, ಸಾಮಾಜಿಕ ಆಯಾಮ.
ನೆಕ್ಸ್ಟ್ ಇ ಅಂದ್ರೆ ಏನು? ಇಮೋಷನಲ್ ಅಂದ್ರೇನು? ಭಾವನಾತ್ಮಕ ಆಯಾಮ. ಓಕೆ, ನೋಡ್ರಿ ಹಿಂಗಂದ್ರೆ ಇದನ್ನ ಹೆಂಗ್ ನೆನಪಿಟ್ಕೋಬೇಕು ನಾವು? PCSE, PCS ಎಕ್ಸಾಮ್ ಅಂತ ನೆನ್ಪಿಟ್ಕೋಬೇಕು. ಓಕೆ, ಸೊ ನೋಡ್ರಿ ಏನದು ಪಿ ಅಂದ್ರೆ ಏನು? ಫಿಸಿಕಲ್, ಶಾರೀರಿಕವಾಗಿ. ಯಾವುದೇ ಒಂದು ಮಗು ಮೊದಲು ಹುಟ್ಟುತ್ತದಲ್ಲ, ಅದು ಶಾರೀರಿಕ ಡೆವಲಪ್ ಆಗುತ್ತೆ. ಮೊದಲು ಇಷ್ಟು ಕೂಸಿರ್ತದ, ಆಮೇಲೆ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಚೆನ್ನಾಗಿ ಉಣಿಸ್ತಾರ. ಅದ ಬೆಳೆಯುವ ವಯಸ್ಸಿದ್ರಿ ಮಗು ಉಣಿಸ್ರಿ ಅಂತಾರ ನೋಡ್ರಿ. ಹೌದಾ? 5, 6, 7 ವರ್ಷ ಮಟ್ಟ ಚೆನ್ನಾಗಿ ಬೆಳೀತದ ಮಗು. ಹೌದಾ? ಹಾ, ಅಲ್ಲಿವರೆಗೆ ಏನಂತ ಶರೀರ ಡೆವಲಪ್ ಆಗಿರ್ತದೆ. ಹೌದಾ? ಚಿಕ್ಕ ಪುಟ್ಟ ಯೋಚನೆ ಮಾಡೋ ಶಕ್ತಿನೂ ಬಂದಿರ್ತದೆ. ಹೌದಾ? ನೆಕ್ಸ್ಟ್ ನೋಡ್ರಿ ಸಿ, ಕಾಗ್ನೇಟಿವ್ ಡೊಮೈನ್, ಬೌದ್ಧಿಕ ಅಂತ ನೋಡ್ರಿ. ಈಗ ಮೊರಾರ್ಜಿ ನವೋದಯ ಎಕ್ಸಾಮ್ ತಗೋತಾರೆ, ಎಷ್ಟು ತರಗತಿ ತಗೋತಾರೆ ಹೇಳ್ರಿ? 5ನೇ ತರಗತಿ. ಅಂದ್ರೆ ಮಗು ಎಷ್ಟು ವರ್ಷ ಆಗಿರ್ತದೆ? ಅರೌಂಡ್ 10ರಿಂದ 11 ವಯಸ್ಸಾಗಿರುತ್ತೆ. ಹೌದಾ? ಆ ಒಂದು ಒಂದು ಏನು ವಯಸ್ಸಿನಲ್ಲಿ ಆ ಮಗು ಯೋಚನೆ ಮಾಡ್ತಕ್ಕಂಥ ಶಕ್ತಿ ಬಂದಿರ್ತದ. ತಾರ್ಕಿಕ ಶಕ್ತಿ ಸ್ವಲ್ಪ ಡೆವಲಪ್ ಆಗಿರ್ತದೆ, ಬಹಳ ಅಲ್ಲ, ಸ್ವಲ್ಪ ಡೆವಲಪ್ ಆಗಿರ್ತದೆ. ಹೌದಾ? ಅದು ಏನು? ಕಾಗ್ನೇಟಿವ್ ಡೆವಲಪ್ಮೆಂಟ್. ಆಮೇಲೆ ನೋಡ್ರಿ ಸೋಷಿಯಲ್, ಯಾವಾಗ ಆ ಮಗು ಸ್ವಲ್ಪ ದಾಡ್ತದಲ್ಲ, 12, 13, 14 ವಯಸ್ಸುವರೆಗೆ ಸೋಷಿಯಲ್ ಆಗಿ ಮಗು ಬೆಳೀತದೆ. ಅಂದ್ರೆ ಯಾವ ತರಹ ಮಗು ಸಮಾಜದಲ್ಲಿರ್ತಕ್ಕಂಥ ಜನರೊಂದಿಗೆ ವ್ಯವಹರಿಸಬೇಕು, ಇವ್ರು ನಮ್ಮವರು, ಇವ್ರು ತಮ್ಮವರು. ಹೌದಾ? ಆಮೇಲೆ ಯಾರು ನನ್ನ ಫ್ರೆಂಡ್ಸ್ ಅದಾರ, ಯಾರು ನನಗೆ ಒಳ್ಳೇದ್ ಮಾಡ್ತಾರ, ಯಾರು ನನ್ನ ಕೆಟ್ಟದ್ ಮಾಡ್ತಾರ, ಈ ತರ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಏನ್ ಬರ್ತದಲ್ಲ, ಅಂದ್ರೆ ಯಾರಾದ್ರೂ ಮನೆಗೆ ಬಂದಾಗ ಅತಿಥಿ ಸತ್ಕಾರ ಅಂತ ಕರೀತಾರೆ, ಗೊತ್ತಾ? ಅದು ಬರೋದೇನು ಇಲ್ಲೇ, ಸಾಮಾಜಿಕ. ಆಮೇಲೆ ನೋಡ್ರಿ ಇಲ್ಲಿ ಎಮೋಷನಲ್. ಎಮೋಷನಲ್ ಅಂದ್ರೆ ಏನ್ ಗೊತ್ತಾ? ಇಲ್ಲಿ 14, 15, 16 ಇಲ್ಲಿ ಈ ತರ ಒಂದು ಮಗುವಿನ ಮನಸ್ಥಿತಿ ಡೆವಲಪ್ ಆಗುತ್ತೆ. ಅಂದ್ರೆ ಏನು? ಪ್ರೀತಿ, ಪ್ರೇಮ, ಕರುಣೆ, ದ್ವೇಷ, ಅಸೂಯೆ, ಈ ತರಹದ ಭಾವನೆಗಳು ಇಲ್ಲಿ ಬರ್ತಾವ ನೋಡ್ರಿ. ಹೌದಾ? ಅಂದ್ರೆ ನೋಡ್ರಿ 16ನೇ ವಯಸ್ಸಿಗೆ ಬಂದಾಗ 16ರ ವಯಸ್ಸು ಹುಚ್ಚುಕೋಡಿ ಮನಸ್ಸು ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರಂದ್ರೆ ಆ ಒಂದು ವಯಸ್ಸಿನಲ್ಲಿ ಭಾವನೆಗಳನ್ನ ತುಂಬಾ ಡೆವಲಪ್ ಆಗ್ತಾ ಇರುತ್ತೆ. ಅದರ ಒಂದು ನಿಯಂತ್ರಣ ಮಾಡೋದು ಆ ಒಂದು ಮಗುವಿಗೆ ಕಷ್ಟ ಆಗುತ್ತೆ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಅದು ಅಧ್ಯಕ್ಷ ಸಿನಿಮಾದಲ್ಲಿ ಇದೆ ನೋಡ್ರಿ, 16ರ ವಯಸ್ಸು ಹುಚ್ಚುಕೋಡಿ ಮನಸ್ಸು ಅಂತ. ಯಾಕೆ ಹೇಳ್ತಾರಂದ್ರೆ ಈ ಒಂದು ವಿಚಾರದಿಂದ ಹೇಳ್ತಾರೆ. ಆಮೇಲೆ ನಮಗೆ ನವರಸ ನಾಯಕ ಜಗ್ಗೇಶ್ವರ್ ಗೊತ್ತಿರ್ಬೋದು. ಹೌದಾ? ನವರಸಗಳು ಏನು ಮನುಷ್ಯನ ದೇಹದಲ್ಲಿ ಏನ್ ನವರಸಗಳು ಮನುಷ್ಯನ ಒಂದು ವಿಕಾಸದ ಯಾವಾಗ ಬರ್ತಾವ ಅಂದ್ರೆ ಈ ಒಂದು ಸ್ಟೇಜ್ ಅಲ್ಲಿ ಇದ್ದಾಗ ಬರ್ತಾವ. ನವರಸ ಗೊತ್ತಾ ನಿಮಗೆ? ಯಾವ ನೋಡ್ರಿ, ನಾನು ನೆನ್ಪು ಮಾಡ್ಕೋತೀನಿ, ಪ್ರಯತ್ನ ಮಾಡ್ತೀನಿ. ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸ, ಅದ್ಭುತ, ಶಾಂತ. ಹೌದಾ? ಈ 9 ರಸಗಳನ್ನ ಏನು ನಮ್ಗೆ ಅರ್ಥ ಆಗುತ್ತಲ್ಲ, ಆ ಒಂದು ವಯಸ್ಸು ಯಾವುದು ಇದೆ. ಶಟ್ಕೊಂಡು ಕುಂದಿರ್ತಾನ ನಮ್ಮ ಮಗ, ಶಟ್ಕೊಂಡು ಕುಂದಿರ್ತಾನ ನಮ್ಮ ಮಗಳು ಅಂತ ಹೇಳ್ತಾರೆ, ಗೊತ್ತಾ? ಯಾವ ಶಟ್ಕೊಂಡು ಕುಂದಿರ್ತಾನೆ ಹೇಳ್ರಿ ಅವರು? ಈ ವಯಸ್ಸಿನ ಶಟ್ಕೊಂಡು ಕುಂದಿರ್ತಾರ ಅವ್ರು. ಇಲ್ಲಿ ಶಟ್ಕೊಂಡು ಕುಂದ್ರು ಕಡಿಮೆ. ಹೌದಾ? ಕುಂತ್ರು ಅವ್ರು ಬೇಗ ಒಂದು ರಿಕವರ್ ಆಗ್ತಾರೆ. ಯಾಕೆ? ಮಕ್ಕಳು ದೇವರ ಸಮಾನ ಅಂತಾರೆ, ಗೊತ್ತಾ? ಮಕ್ಕಳು ಯಾಕೆ ದೇವರ ಸಮಾನ ಅಂತಾರಂದ್ರೆ ಅವರಿಗೆ ಈ ಒಂದು ಡೊಮೈನ್ ಐತಲ್ಲ ಸರಿಯಾಗಿ ಡೆವಲಪ್ ಆಗಿರೋದೇ ಇಲ್ಲ. ಇಲ್ಲಿ ಮಟ್ಟ ಅವ್ರು ದೇವ್ರು ಇರ್ತಾರೆ, ಇಲ್ಲಿ ಬರ ತಕ್ಷಣ ಮನುಷ್ಯರು ಯಾಕೆ ಶುರು ಮಾಡ್ತಾರೆ. ಹೌದಾ? ಸೊ ಸೊ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ಈ ಒಂದು ಡೊಮೈನ್ಸ್. ಮೊದಲನೇದಾಗಿ ಫಿಸಿಕಲ್, ಕಾಗ್ನಿಟಿವ್, ಸೋಷಿಯಲ್, ಎಮೋಷನಲ್, ಶಾರೀರಿಕ ಆಯಾಮ, ಬೌದ್ಧಿಕ ಆಯಾಮ, ಸಾಮಾಜಿಕ ಆಯಾಮ, ಭಾವನಾತ್ಮಕ ಆಯಾಮ. ಓಕೆ, ನಾವು ಮುಂದಿನ ನೋಡೋಣ, ನಾವು ವಿಕಾಸದ ವಾದ ಪ್ರತಿವಾದ ನೋಡೋಣ. ಓಕೆ, ಸೊ ಇನ್ನು ನೋಡ್ರಿ ವಿಕಾಸದ ವಾದ ಪ್ರತಿವಾದ. ಏನು ವಾದ ಪ್ರತಿವಾದ ಅಂದ್ರೆ? RCB CSK ಮ್ಯಾಚ್ ನೋಡ್ತೀರಿ ನೀವು? ಅದ್ರ ಏನಾಗುತ್ತೆ, ಕೆಲವರು RCB ಪರ ಇರ್ತಾರೆ, ಕೆಲವರು ಚೆನ್ನೈ ಪರ ಇರ್ತಾರೆ. ಹೌದಾ? ಅದೇ ನೋಡ್ರಿ ಇಲ್ಲಿ ಏನದಂದ್ರೆ ವಿಕಾಸವು ನಿರಂತರವಾಗಿದೆ ಅಂತ ಕೆಲವರು ಶಾಣರು ಹೇಳ್ತಾರೆ. ಇನ್ನು ಕೆಲವರು ಶಾಣರು ಏನ್ ಹೇಳ್ತಾರ? ವಿಕಾಸವು ಅನಿರಂತರವಾಗಿದೆ ಅಂತ ಹೇಳ್ತಾರೆ. ಅನಿರಂತರವಾಗಿದೆ ಅಂತ ಕೆಲವರು ಹೇಳ್ತಾರ, ಕೆಲವರು ನಿರಂತರ ಅಂತ ಹೇಳ್ತಾರೆ. ಅಂದ್ರೆ ವಿಕಾಸ ಐತಲ್ಲ ಅದು ನಿರಂತರ ಅಂತ ಹೇಳ್ತಾರ, ಇನ್ ಕೆಲವರು ಅನಿರಂತರ. ಏನ್ ಹಿಂಗಂದ್ರೆ ನಿರಂತರ ಅಂದ್ರೆ ಏನ್ ನೋಡ್ರಿ, ಈ ತರ ಗ್ರಾಫ್ ಹಾಕ್ಬೇಕು ನಾವು. ಹಾಕಿರೋದು ನಾ ಹಾಕ್ಬೇಕಾಗಿಲ್ಲ, ಬಟ್ ತಿಳ್ಕೊಡ್ರಿ. ಇಲ್ಲೇನಾಗಿದೆ ಹೇಳ್ರಿ, ಇಲ್ಲಿಂದ ಚಾಲು ಆಗತ್ತೆ ವಿಕಾಸ. ಹೌದಾ? ಇಲ್ಲಿವರೆಗೂ ಡೆವಲಪ್ ಆಗ್ಯದ. ಎಲ್ರಿ ಇಲ್ಲೇನ ಸ್ಟಾಪೇಜ್ ಬಂದದ? ಸ್ಟಾಪೇಜ್ ಬಂದದ? ನಿರಂತರವಾಗಿ ಐತಿ. ಹೌದಾ? ಇಲ್ಲಿ ನೋಡ್ರಿ, ಮೊದ್ಲಿಗೆ ಇಷ್ಟ ಆಗ್ಯದ, ಆಮೇಲೆ ಇಷ್ಟ ಆಗ್ಯದ,
ಆಮೇಲೆ ಇಷ್ಟಾಗ್ಯದ, ಆಮೇಲೆ ಇಷ್ಟಾಗ್ಯದ, ಆಮೇಲೆ ಇಷ್ಟ. ಇದು ವಿಕಾಸ ಹೌದು, ಇದು ಕೂಡ ವಿಕಾಸ ಹೌದು. ಬಟ್ ಇದು ನಿರಂತರವಾಗಿ ಐತಿ, ಇದು ಅನಿರಂತರವಾಗಿ ಐತಿ. ಇದು ಕೂಡ ಜೀವನ ಪೂರ್ತಿ ನಡೀತೈತಿ, ಇದು ಕೂಡ ಜೀವನ ಪೂರ್ತಿ ನಡೀತದೆ. ಈಗ ಉದಾಹರಣೆ ನೋಡೋಣ, ಒಂದು ಉದಾಹರಣೆ ನಾವು ಏನ್ ನೋಡೋಣ ಅಂದ್ರೆ, ಉದಾಹರಣೆಗೆ ಕೂಸು ಮರಿ ಇರ್ತದ, ಮನುಷ್ಯನ ಕೂಸು, ಸಣ್ಣ ಮಗು ಇರ್ತದೆ, ಹೌದಾ? ಆ ಮಗು ಐತಲ್ಲ, ಏನಾಗತ್ತೆ ಹೇಳ್ರಿ, ಫಸ್ಟ್ ಇಷ್ಟ ಇರ್ತದ, ಆಮೇಲೆ ದೊಡ್ಡದಾಗ್ತಾ 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 ಹೋಗುತ್ತೆ, ಹೌದಾ? ಅಂದ್ರೆ ಏನಾಗತ್ತ, ಕಾಲುಗಳು ಹುಟ್ಟದಾಗಿರ್ತಾವು, ಕಾಲು ಉದ್ದ ಆಗ್ತಾವು, ಹುಟ್ಟದಾಗ ಕೈಗಳಿರ್ತಾವು, ಉದ್ದ ಆಗ್ತಾ ಹೋಗುತ್ತ, ಹುಟ್ಟದಾಗ ಏನಿದು ಮುಖ ಇರ್ತದ, ಅವು ದೊಡ್ಡದಾಗ್ತಾ ಹೋಗುತ್ತ, ಕಣ್ಣು ದೊಡ್ಡದಾಗ್ತಾ ಹೋಗುತ್ತ, ಸೊ ದೇಹದ ಪ್ರತಿಯೊಂದು ಭಾಗ ದೊಡ್ಡದಾಗ್ತಾ ಹೋಗುತ್ತೆ, ಹೌದಾ? ಅದು ನಿರಂತರತೆ. ಆದ್ರೆ ಇಲ್ಲಿ ಅನಿರಂತರತೆ ಅಂದ್ರೆ ಏನು ನೋಡಿ, ಇಲ್ಲಿ ಬರೀತಾನೆ ಎಕ್ಸಾಂಪಲ್, ಏನು ಉದಾಹರಣೆ, ಮಗುವಿನ ಬೆಳವಣಿಗೆ, ಮಗುವಿನ ಬೆಳವಣಿಗೆ. ಸೊ ಅನಿರಂತರ ಅಂದ್ರೆ ಏನು ಅಂದ್ರೆ ಅಲ್ಲಿ ಫಿಕ್ಸ್ ಅದೇ ಹುಟ್ಟದಾಗ ಇರ್ತದಲ್ಲ, ಅದೇ ದೊಡ್ಡದಾಗಂಗಿಲ್ಲ. ಅಂದ್ರೆ ಉದಾಹರಣೆಗೆ ಈ ಕಪ್ಪೆ ಗೊತ್ತು ನಿಮಗೆ, ಕಪ್ಪೆಯ ಜೀವನ ಅಂದ್ರೆ ಏನು, ಅದರದ ಒಂದು ಜೀವನ ಕ್ರಮ ಹೆಂಗಿರ್ತದ? ಮೊದಲನೇದಾಗಿ ಏನಾಗುತ್ತೆ ಹೇಳ್ರಿ, ಕಪ್ಪೆ ಮೊಟ್ಟೆ ರೂಪದಲ್ಲಿ ಇರ್ತದ, ಮೊಟ್ಟೆಯಿಂದ ಏನಾಗತ್ತ, ಅದು ಲಾರ್ವಾ ಹಂತಕ್ಕೆ ಬರ್ತದ. ಅಂದ್ರೆ ಸಂಪೂರ್ಣವಾಗಿ ಅದು ಕಪ್ಪೆ ಆಗಿರಂಗಿಲ್ಲ. ಅಂದ್ರೆ ಕಪ್ಪೆ ಹೆಂಗ್ ಕಾಲು ಕೈ ಎಲ್ಲ ಇರ್ತವಲ್ಲ, ಅಷ್ಟು ಡೆವಲಪ್ ಆಗಿರಂಗಿಲ್ಲ, ಹೌದಾ? ಅದೊಂಥರ ಬೇರೆ ಇರ್ತದ ನೋಡ್ರಿ, ಅದು ಲಾರ್ವಾ. ಆಮೇಲೆ ಅದು ಮರಿ ಕಪ್ಪೆ ಆಗುತ್ತೆ, ದೊಡ್ಡ ಕಪ್ಪೆ ಆಗುತ್ತೆ, ಹೌದಾ? ಅಂದ್ರೆ ಏನು, ಕಪ್ಪೆಯ ಮೊಟ್ಟೆ ದೊಡ್ಡದಾಗಂಗಿಲ್ಲ, ಹೌದಾ? ಮೊಟ್ಟೆ ಹೊಡೆದು ಲಾರ್ವಾ ಆಗುತ್ತೆ, ಲಾರ್ವಾನೇ ದೊಡ್ಡದಾಗಂಗಿಲ್ಲ, ಲಾರ್ವಾದಲ್ಲಿ ಬದಲಾವಣೆ ಹೊಂದಿ ಅದು ಕಪ್ಪೆ ಆಗುತ್ತೆ, ಮರಿ ಸಣ್ಣ ಕಪ್ಪೆ ಆಗುತ್ತೆ, ಆಮೇಲೆ ದೊಡ್ಡ ಕಪ್ಪೆ ಆಗ್ತಾ ಹೋಗುತ್ತೆ, ಹೌದಾ? ಅಂದ್ರೆ ಬೆಳವಣಿಗೆ ಇಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಆಗುತ್ತೆ. ಅಂದ್ರೆ ಅದು ಅನಿರಂತರವಾಗಿ ಐತಿ, ಆದ್ರೆ ಜೀವನ ಪೂರ್ತಿ ನಡೀತದೆ, ಹೌದಾ? ಇಲ್ಲಿ ಕಪ್ಪೆ ಸಾರಿ, ಇಲ್ಲಿ ಮನುಷ್ಯ ಇರ್ತಾನಲ್ಲ, ಅದು ಸಣ್ಣ ಮಗು ಇದು ದೊಡ್ಡ ಮಗು ಆಗ್ತಾ ಹೋಗುತ್ತೆ, ಹೌದಾ? ಅದು ಏನು ನಿರಂತರವಾಗಿ ಇರ್ತೈತಿ. ಸೊ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಇದನ್ನ ಯಾರು ಹೇಳ್ಯಾರಂದ್ರೆ ನಿರಂತರವಾಗಿದೆ ಅಂತೇಳಿ, ಆ ಪುಣ್ಯಾತ್ಮನ ಹೆಸರು ವೈಗೋಟ್ಸ್ಕಿ. ಇವ ಯಾರು, ಇವನ ಥಿಯರಿ ಏನು, ಇದನ್ನೆಲ್ಲ ಮುಂದೆ ನೋಡೋಣ ಅಂತ ನಾವು. ಈಗ ಬರೀ ನೆನ್ಪಿಟ್ಕೋರಿ, ಯಾರಿವ? ವೈಗೋಟ್ಸ್ಕಿ. ಅನಿರಂತರ, ಇದನ್ನ ಯಾರು ಹೇಳ್ಯಾರ? ಪಿಯಾಜೆ. ಪಿಯಾಜೆ ಅಂತಕ್ಕಂಥ ಒಬ್ಬ ಪುಣ್ಯಾತ್ಮ ಏನ್ ಮಾಡ್ಯಾನ, ಇದನ್ನ ಥಿಯರಿಯನ್ನ ಕೊಟ್ಟಾನ. ಓಕೆ, ಸೊ ನಿಮ್ ಎಕ್ಸಾಮ್ ಅಲ್ಲಿ ಏನಾದ್ರೂ ಬಂತು ಅಂದ್ರೆ ವಿಕಾಸವು ನಿರಂತರವಾಗಿದೆ ಅಂತ ನೀವು ಹೇಳ್ಬೇಕು. ಅಕಸ್ಮಾತ್ ಅವ ಪಿಯಾಜೆ ಅಂತ ಬರದು ನಿಮ್ಗೆ ಹೇಳದಂದ್ರೆ ನೀವು ಅನಿರಂತರ ಅಂತ ಹೇಳ್ಬೇಕು. ಅರ್ಥ ಆಯ್ತಾ? ನಿಮ್ಗೆ ಅರ್ಥ ಆಯ್ತಾ ಅನ್ಕೊಂಡಿದ್ದೀನಿ. ಇನ್ನೊಂದ್ಸಲ ನೋಡ್ರಿ, ಅವ ವಿಕಾಸವು ನಿರಂತರವಾಗಿದೆ ಅಂದ್ರೆ ಕರೆಕ್ಟ್ ಅದು, ಇವನ್ ಹೆಸರು ಬರೆದ್ರು ಅಷ್ಟೇ, ಬರಲಿಕ್ಕಂದ್ರೆ ಅಷ್ಟೇ. ಅಕಸ್ಮಾತ್ ಪಿಯಾಜೆ ರವರ ಪ್ರಕಾರ ವಿಕಾಸವು ಏನಾಗಿದೆ ಅಂತ ಕೇಳದ ಕೆಳಗೆ ಆಪ್ಷನ್ ನಿರಂತರ, ಅನಿರಂತರ, 108 ಬೇರೆ ಬೇರೆ ಏನಾದ್ರು ಅಂದ್ರೆ ನೀವು ಅನಿರಂತರ ಅಂತಾನೆ ಹಾಕ್ಬೇಕು, ಯಾಕಂದ್ರೆ ಪಿಯಾಜೆ ಹೇಳೋಣ ಅದನ್ನು. ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಸೊ ನಮ್ಮ ಆಯಗಳು ಕೂಡ ಮುಗೀತು, ವಾದ ಪ್ರತಿವಾದ ಕೂಡ ಮುಗೀತು. ಇನ್ನು ನಮ್ಮ ಕೊನೆಯ ಒಂದು ಟಾಪಿಕ್ ಐತಿ, ಅದೇನು, ನಮ್ಯತೆ. ನೋಡೋಣ ನಮ್ಯತೆ ಅಂದ್ರೆ ಏನು. ಸೊ ನೆಕ್ಸ್ಟ್ ನೋಡೋಣ ನಾವೇನು, ನಮ್ಯತೆ. ನಮ್ಯತೆ ಏನಿದು ಹಿಂಗಂದ್ರ ಪ್ಲಾಸ್ಟಿಸಿಟಿ. ಪ್ಲಾಸ್ಟಿಸಿಟಿ, ನಮ್ಯತೆ ಅಂದ್ರೆ ಏನು? ಇವುದು ನೀರು, ನೀರನ್ನು ನೀವು ಒಂದು ಬಾಟಲ್ ಒಳಗಡೆ ಹಾಕಿದ್ರೆ ಅದು ಬಾಟಲ್ ಆಕಾರದಲ್ಲಿ ಆಗುತ್ತೆ, ಹೌದಾ? ಒಂದು ಪಾತ್ರೆಯಲ್ಲಿ ಹಾಕಿದ್ರೆ ನೀರು ಪಾತ್ರೆಯ ಆಕಾರವನ್ನೇ ತಗೋತದೆ. ನೀವು ಎದರಲ್ಲಿ ಬೇಕಾದ್ರೆ ಹಾಕಿದ್ರು ಅದು ಆ ಆಕಾರವನ್ನ ತಗೋತದೆ, ಹೌದಾ? ಸೊ ಆ ಒಂದು ಗುಣ ಏನ್ ಕರಿತೀವಿ ನಾವು, ಅದಕ್ಕೆ ನಮ್ಯತೆ ಅಂತ ಕರಿತೀವಿ. ಅಂದ್ರೆ ಅಡ್ಜಸ್ಟೇಬಲ್. ಹಂಗ ವಿಕಾಸಕ್ಕೆ ನಮ್ಯತೆಯ ಗುಣ ಐತೋ ಇಲ್ಲೋ ಅಂತ ಕೇಳೋಣ ನಾವು. ಅದು ಏನು, ವಿಕಾಸಕ್ಕೆ ನಮ್ಯತೆ ಗುಣ ಐತೋ ಇಲ್ಲೋ ಅಂತ ಹೆಂಗ್ ಗೊತ್ತಾಗತ್ತೆ ಹೇಳ್ರಿ? ಉದಾಹರಣೆ, 2 ಗಿಳಿಗಳದ, ಹೌದಾ? ಆ 2 ಗಿಳಿಗಳು ಏನದಾವು, ಒಂದು ಗಿಳಿ ಸ್ವಾಮೀಜಿ ಹತ್ರ ಹೋಗಿ ಬೆಳೀತದೆ, ಇನ್ನೊಂದು ಗಿಳಿ ಏನಾಗುತ್ತೆ ಹೇಳ್ರಿ, ಅಣ್ಣ ತಮ್ಮ ಇರ್ತಾವು, ಹುಟ್ಟಿದಾಗ ಏನಾಗುತ್ತೆ, ಯಾವುದೋ ಒಂದು ಬಿರುಗಾಳಿಗೆ ಸಿಕ್ಕೋ ಏನೋ ಒಂದ್ ಏನಾಗುತ್ತೆ, ಒಂದು ಸ್ವಾಮೀಜಿ ಹತ್ರ ಹೋಗುತ್ತಾ, ಇನ್ನೊಂದು ಕಳ್ಳ ಕಾಕರ ಹತ್ರ ಹೋಗುತ್ತೆ. ಅಂದ್ರ ಇಲ್ಲಿ ಒಡನಾಟ ಏನಾಗುತ್ತೆ ಹೇಳ್ರಿ, ಒಡನಾಟ ಪಾಠ ಅಂತಿತ್ತು ನೋಡ್ರಿ ನಮಗೆ, ನಾವು ಪ್ರಾಥಮಿಕ ಶಾಲೆ ಒಳಗಿದ್ದಾಗ, ಹೌದಾ? ಹಾ, ಇಲ್ಲಿ ಸ್ವಾಮೀಜಿ ಹತ್ರ ಹೋಗಿ ಗಿಳಿ ಏನ್ ಮಾಡುತ್ತೆ ಹೇಳ್ರಿ, ಬಂದಿರ್ತಕ್ಕಂಥ ಅತಿಥಿಗಳಿಗೆ ಬರ್ರಿ ಕುಂದರ್ರಿ, ಹಣ್ಣು ಹಂಪಲು ತಿನ್ರಿ, ಊಟ ಮಾಡ್ರಿ, ವಿಶ್ರಾಂತಿ ತಗೊಳ್ರಿ, ನೀರು ಕುಡ್ರಿ ಅಂತೆಲ್ಲ ಹೇಳ್ತದ, ಹೌದಾ? ಬಟ್ ಅದೇ ಕಳ್ಳರ ಹತ್ರ ಹೋಗಿದ್ದೇನೆ ಹೇಳ್ತದ,
ತೆಗಿ, ಬಿಚ್ಚು, ಚೈನ್ ಕೊಡು, ರೊಕ್ಕ ಕೊಡು, ಅದು ಕೊಡು, ನಿನ್ನ ಕೊಲ್ತೀನಿ, ಹೊಡಿತೀನಿ, ಬಡಿತೀನಿ, ಈ ತರ ಒಂದು ಕೆಟ್ಟ ಮಾತುಗಳು ಅದ್ರ ಹತ್ರ ಬರ್ತವೆ. ಹೌದಾ? ಯಾಕೆ ಹೇಳ್ರಿ? ಯಾಕೆಂದ್ರೆ ನಾವು ಯಾರು ಒಡನಾಟವನ್ನ ಬೆಳೆಸ್ತೀವಲ್ಲ ಅದು. ಅಂದ್ರೆ ವಿಕಾಸ, ನೀವು ಈ ತರ ಒಳ್ಳೆ ಮನುಷ್ಯನೂ ಆಗ್ಬೋದು, ಈ ತರ ನೀವು ಕೆಟ್ಟ ಮನುಷ್ಯನೂ ಆಗ್ಬೋದು. ಹೌದಾ? ಈಗ ನೋಡ್ರಿ, ಕೊರಿಯಾ ನೋಡ್ರಿ, ನಿಮ್ಗೆ ಹೇಳುದು ಕೊರಿಯಾ, ಒಂದು ಉತ್ತರ ಕೊರಿಯಾ ಯಾವ ತರ ಆಯ್ತು? ಕೊರಿಯಾ ಹುಟ್ಟದ ಒಂದೇ ಇತ್ತು, ಯಾವಾಗ ಅದು ಬೇರೆ ಬೇರೆ ಆಯ್ತಲ್ಲ. ಕೊರಿಯಾ ದೇಶ ನೋಡ್ರಿ, ಈಗ ನಾವು ಮನುಷ್ಯನ ಹಂತಲ್ಲೇ ನೋಡತ್ತೀವಿ, ಇದು ಸಾರ್ವತ್ರಿಕ ಸತ್ಯ ಇದು. ಹೌದಾ? ನೋಡಿ, ಈ ಇಂಡಿಯಾ ಪಾಕಿಸ್ತಾನ ತಿಳ್ಕೊಡ್ರಿ, ಭಾರತ ಹೇಗೆ ವಿಕಾಸ ಆಯ್ತು, ಪಾಕಿಸ್ತಾನ ಯಾಕೆ ಆಗ್ಲಿಲ್ಲ? ಹೌದಾ? ಯಾಕಂದ್ರೆ ನಿಮ್ ಒಡನಾಟ ತುಂಬಾ ಮುಖ್ಯ ಆಗತ್ತೆ. ಹಂಗ ನೀವು ಓದೋರೊಂದಿಗೆ ನಿಮ್ಮ ಒಡನಾಟ ಇರಬೇಕು. ನೀವು ನಮ್ಮಂತ ಒಂದು ಏನು ಚರ್ಚೆಯನ್ನ ಮಾಡ್ತೀವಿ ಯೂಟ್ಯೂಬ್ ಅಲ್ಲಿ, ನಮ್ಮಂತಹ ಒಂದು ಚಾನಲ್ ನಿಮ್ಮ ಒಡನಾಟ ಇರಬೇಕು. ಹೌದಾ? ಸೊ ನೆಕ್ಸ್ಟ್ ನೋಡ್ರಿ, ಏನು ನಮ್ಯತೆ ಗುಣ ವಿಕಾಸಕ್ಕೆ ಐತೋ ಇಲ್ಲೋ. ಈಗ ನೋಡ್ರಿ, ಆ ಗಿಳಿ ಋಷಿ ಮುನಿಗಳ ಹತ್ರ ಬೆಳೀತು, ಅದಕ್ಕೆ ಆ ಒಂದು ಗುಣ ಬಂತು. ಇನ್ನೊಂದು ಗಿಳಿ ಏನಾಯ್ತು ಹೇಳ್ರಿ, ಈ ಕಳ್ಳಕಾಕರ ಹತ್ರ ಬೆಳೀತು, ಅದಕ್ಕೆ ಆ ಒಂದು ಗುಣ ಬಂತು. ಅಂದ್ರೆ ವಿಕಾಸ ಹೇಗೆ ಬೇಕಾದ್ರೂ ಅಡ್ಜಸ್ಟ್ ಆಗುತ್ತೆ ಅಂತ. ವಿಕಾಸಕ್ಕೆ ನಮ್ಯತೆಯ ಗುಣ ಇದೆ ಅಂತ ಅರ್ಥ. ನೋಡ್ರಿ, ವಿಕಾಸಕ್ಕೆ ನಮ್ಯತೆಯ ಗುಣ ಇದೆ. ನಮ್ಯತೆಯ ಗುಣ ಇದೆ ಅಂತ ಅರ್ಥ. ಇನ್ನು ಕೆಲವೊಬ್ರು ನೋಡ್ರಿ ಏನ್ ಹೇಳ್ತಾರ, ನಾವು ಹಳ್ಳಿಯಾಗಿದ್ರೆ ಹಳ್ಳಿಯವ್ರ ತರ ಇರ್ತೀವಿ, ಸಿಟಿಯಾಗಿದ್ರೆ ಸಿಟಿಯವ್ರ ತರ ಇರ್ತೀವಿ ಅಂತ ಹೇಳ್ತಾರೆ ಗೊತ್ತಾ? ನೀವು ಹೇಳಿರ್ತೀರಿ ಸುಮಾರು ಸಲ. ಹೌದಾ? ಇದು ಏನು ನಮ್ಯತೆ ಗುಣ. ಅಂದ್ರ ಇಲ್ಲಿ ಯಾವ ತರ ಇರ್ಬೇಕಲ್ಲ ಅದು ಆ ತರ ಇರ್ತದ, ಅಲ್ಲಿ ಹೋಗಿ ಏನಾಗ್ಬೇಕಲ್ಲ ಅದು ಹಂಗಾಗತ್ತೆ. ಅಂದ್ರೆ ವಿಕಾಸ ಅಂತಕ್ಕಂಥದ್ದು ಯಾವ ಯಾವ ಹಂತದಲ್ಲಿ ನೀವು ಯಾವ್ಯಾವ ತರ ಸ್ಥಳಕ್ಕನುಸಾರವಾಗಿ, ಸಂದರ್ಭಕ್ಕನುಸಾರವಾಗಿ, ಸನ್ನಿವೇಶಕ್ಕನುಸಾರವಾಗಿ ತನ್ನ ಒಂದು ಬದಲಾವಣೆ ಹೊಂದ್ತದಲ್ಲ, ಅದು ಏನು ನಮ್ಯತೆ ಅಂತ ಅರ್ಥ. ಇನ್ ನೋಡ್ರಿ, ಏನ್ ಕೆಲವೊಂದು ನರ ನಮ್ಯತೆ ಅಂತ ಕರಿತೀವಿ. ಏನ್ ನರ ನಮ್ಯತೆ ಅಂದ್ರೆ ಏನು? ನರ ಅಂದ್ರೆ ಏನು? ನರ ಮಾನವ ಆಯ್ತು. ನರ ನಮ್ಯತೆ ಅಥವಾ ಮೆದುಳು ನಮ್ಯತೆ, ಇಂಗ್ಲಿಷ್ ಹೆಂಗ್ ಕರೀತಾರೆ ಇದಕ್ಕ? ನ್ಯೂರೋಪ್ಲಾಸ್ಟಿಸಿಟಿ ಆರ್ ಬ್ರೈನ್ ಪ್ಲಾಸ್ಟಿಸಿಟಿ ಅಂತ ಕರೀತಾರೆ. ಹೌದಾ? ಏನ್ ಹಿಂಗಂದ್ರೆ, ಅಂದ್ರೆ ಮೆದುಳು ಏನೈತಲ್ಲ ಅದು ತನ್ನ ಅನುಭವಗಳಿಗೆ ತಕ್ಕಂತೆ ಏನು ಬದಲಾವಣೆಗಳನ್ನ ಮಾಡ್ಕೋತದಲ್ಲ, ಅದು ನರನಮ್ಯತೆ ಅಂತ ಅರ್ಥ. ಹೌದಾ? ಈಗ ಒಂದು ಚಿಕ್ಕ ಮಗು ಇರ್ತದ, ಅದು ಗೊತ್ತಿರಂಗಿಲ್ಲ, ಬೆಂಕಿಯಲ್ಲಿ ಕೈ ಹಾಕ್ತದ, ಅದು ಸುಡ್ತದಲ್ಲ, ಅದು ಇನ್ನೊಂದ್ಸಲ ಅದು ಕೈ ಹಾಕಕ್ ಹೋಗಂಗಿಲ್ಲ. ಅಂದ್ರೆ ಏನು, ಮೆದುಳು ಈ ತರಹ ಒಂದು ಒಂದು ಆಬ್ಜೆಕ್ಟ್ ಅನ್ನ, ಈ ತರ ಒಂದು ವಸ್ತುವನ್ನು ನೋಡಿದಾಗ ನಾನು ಕೈ ಹಾಕಿದ್ರೆ ಸುಡ್ತದ, ಅದಕ್ಕೆ ನಾನು ಕೈ ಹಾಕಬಾರದು ಅಂತಕ್ಕಂಥ ಒಂದು ಏನು ಮೆದುಳಲ್ಲಿ ಬದಲಾವಣೆ ಬರ್ತದಲ್ಲ, ಅದೇ ನರನಮ್ಯತೆ. ಈ ಖಾರ ತಿಂದ್ರೆ ನಮ್ಗೆ ಹೆಂಗ್ ಖಾರ ಹತ್ತದಲ್ಲ, ಅದು ಹೆಂಗ್ ಗೊತ್ತಾಯ್ತು ನಮ್ಗೆ? ತಿಂದಾಗ ಗೊತ್ತಾಯ್ತಲ್ಲ ಫಸ್ಟ್ ಟೈಮ್. ಹೌದಾ? ಮಗು ತಿಂತದ, ಅದು ಗೊತ್ತಾಗತ್ತೆ ಖಾರ ಅಂತೇಳಿ, ಇದು ಮೆಣಸಿನ ತಿನ್ಬಾರ್ದು ಅಂತೇಳಿ ಅದು ತಿನ್ನಕ್ ಹೋಗಂಗಿಲ್ಲ. ಗೊತ್ತಾಯ್ತಲ್ಲ? ಸೊ ಹಾಗೆ ಈಗ ಒಂದು ಮಗು ಇರ್ತದೆ, ಆ ಮಗು ಈಗ ನೋಡ್ರಿ, ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಮೊಬೈಲ್ ತುಂಬಾ ಯೂಸ್ ಮಾಡೋದು ಕಲ್ತು ಬಿಟ್ಟಾರ. ಹೌದಾ? ಕರೆಕ್ಟ್ ಆಗಿ ಅದೇ ಆಪ್ ಓಪನ್ ಮಾಡ್ತಾರ ಅವರು, ಅದೇ ಹೆಸರು ಓದಕ್ ಬರಂಗಿಲ್ಲ ಖರೆ, ಬಟ್ ಅದೇ ಆಪ್, ಅದೇ ಚಾನಲ್, ಅದೇ ಒಂದು ವಿಡಿಯೋನ ಹಚ್ತಾರ. ಅವ್ರು ಹೆಂಗ್ ಹಚ್ತಾರ? ನರನಮ್ಯತೆ. ಈಗ ಶಕುಂತಲಾ ಇದ್ರು ಗೊತ್ತಾ ನಿಮಗೆ? ದ ಗ್ರೇಟ್ ಶಕುಂತಲಾ, ದ ಹ್ಯೂಮನ್ ಕಂಪ್ಯೂಟರ್ ಅಂತ ಕರೀತಾರಲ್ಲ, ದೊಡ್ಡ ದೊಡ್ಡ ಗಣಿತ ಲೆಕ್ಕಗಳನ್ನ ಅವರು ತುಂಬಾ ಕಡಿಮೆ ಸಮಯದಲ್ಲಿ ಮಾಡ್ತಾ ಇದ್ರು. ಅದೇ ಹೆಂಗ? ನರನಮ್ಯತೆ, ಮೆದುಳು ನಮ್ಯತೆ. ಅಂದ್ರೆ ಅವರು ಅಷ್ಟೊಂದು ಮೆದುಳು ಆ ಒಂದು ಏನು ಸಿಚುವೇಶನ್ಗೆ ಬದಲಾವಣೆಯನ್ನ ಹೊಂದಿರುತ್ತದೆ ಅಂತ ಅರ್ಥ. ಗೊತ್ತಾಯ್ತಾ? ಸೊ ನಿಮಗೆ ಈ ಒಂದು ಕ್ಲಾಸ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈ ಒಂದು ಕ್ಲಾಸಲ್ಲಿ ನೋಡ್ರಿ, ನಾವು ಏನ್ ಮಾಡಿ ಕಲಿಕೆ ನೋಡಿದ್ವಿ, ವಿಕಾಸದ ವ್ಯಾಖ್ಯೆ ನೋಡಿದ್ವಿ, ವಿಕಾಸದ ಕುರಿತಾದ ಅಂಶಗಳನ್ನು ನೋಡಿದ್ವಿ, ಆಮೇಲೆ ವಿಕಾಸದ ಆಯಾಮಗಳನ್ನು ನೋಡಿದ್ವಿ, ವಿಕಾಸದ ವಾದ ಪ್ರತಿವಾದಗಳನ್ನು ನೋಡಿದ್ವಿ, ಹಾಗೆ ನಾವು ನಮ್ಯತೆಯನ್ನ ನೋಡಿದ್ವಿ, ಅದರಲ್ಲಿ ನರ ನಮ್ಯತೆಯನ್ನ ನೋಡಿದ್ವಿ. ಬೆಳವಣಿಗೆ ಮತ್ತು ವಿಕಾಸ ಇದೆಲ್ಲ ತುಂಬಾ ಸ್ವಲ್ಪ ಬ್ರಾಡ್ ಟಾಪಿಕ್ ಅದ, ಇನ್ನೂ ವಿಕಾಸದ ಬಗ್ಗೆ ಹೇಳ್ಬೇಕು ನಾನು. ಸೊ ಇನ್ನು ಒಂದು ಅಥವಾ ಎರಡು ಕ್ಲಾಸ್ಗಳು ಅದ್ರ ಕುರಿತು ಆಗಬಹುದು. ಸೊ ನಾನು ಹೇಳೋದನ್ನ ದಯವಿಟ್ಟು ತಾವುಗಳು ನಿಮ್ಮ ಒಂದು ಬಿ ಎಡ್ ಕ್ಲಾಸ್ ಅಲ್ಲಿ ಏನಾಯ್ತಲ್ಲ, ಬಿ ಎಡ್ ಒಂದು ಸಿಲೆಬಸ್ ಅಲ್ಲಿ ಏನು ಈ ತರ ಟಾಪಿಕ್ ಐತಲ್ಲ, ದಯವಿಟ್ಟು ಅದನ್ನ ತೆಗೆದು ಓದಿ. ಆಮೇಲೆ ಏನ್ ಮಾಡ್ಬೇಕಂದ್ರೆ ನೀವು, ನಾನು ವಿಡಿಯೋ ತಕ್ಕಂತ ನೀವು ಪಾಸ್ ಮಾಡಿ ಮಾಡಿ ಬರ್ಕೋಬೇಕು. ಓಕೆ? ಇದು ಕ್ರಿಕೆಟ್ ಮ್ಯಾಚ್ ಅಲ್ಲ, ಇದು ಶ್ರಾವಣ ಮಾಸದಾಗ ನಡೀತಕ್ಕಂಥ ಸ್ವಾಮೀಜಿ ಪುರಾಣ ಅಲ್ಲ ಇದು, ನೀವು ಸುಮ್ಮನೆ ಕೇಳಿ ಬಂದು ಕುಂದ್ರಾಕ. ಸೊ ಸಿನಿಮಾ ಅಲ್ಲ ಇದು, ಇದು ಕ್ಲಾಸ್ ಅದ. ದಯವಿಟ್ಟು ನಾನು ಏನ್ ಹೇಳ್ತೀನಲ್ಲ, ನೀವು ಸಮಾಧಾನವಾಗಿ ಕುತ್ಕೊಂಡು ಒಂದೊಂದು ಅಕ್ಷರ ಬರ್ಕೋತ ಹೋಗ್ಬೇಕು, ಅಂದಾಗ ಮಾತ್ರ ನೀವು ಕಲಿತೀರಿ. ಈ ನೋಟ್ಸೇ ನಿಮ್ಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ, ಅಂದ್ರೆ ನಾಳೆ ಎಕ್ಸಾಮ್ ಅದ, ಇನ್ನೊಂದು ವಾರದಲ್ಲಿ ಎಕ್ಸಾಮ್ ಅದ, 10 ದಿನದಲ್ಲಿ ಎಕ್ಸಾಮ್ ಅದ, ರಿವಿಷನ್ ಮಾಡಕ್ ಅನುಕೂಲ ಆಗುತ್ತೆ. ಅವಾಗ ಕೂತ್ ನೀವು ವಿಡಿಯೋ ನೋಡಕ್ ಆಗಂಗಿಲ್ಲ ಎಲ್ಲ. ಸೊ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ದಯವಿಟ್ಟು ಈ ಒಂದು ಕ್ಲಾಸ್ ಅನ್ನ ಕೇಳಿ ನಿಮ್ಮ ಒಂದು ಫ್ರೆಂಡ್ಸ್ ಶೇರ್ ಮಾಡಿ. ಏನಂತಾರೆ ಅದಕ್ಕೆ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ, ಮುಂದೆ ನಿನಗೆ ಕಟ್ಟಿಟ್ಟಿ ಹೋದು ಬುದ್ಧಿ ಸರ್ವಜ್ಞ ಅಂತ ಹೇಳ್ತಾರೆ. ಹಂಗ ಜ್ಞಾನವನ್ನ ಹಂಚಿ, ಜ್ಞಾನ ನಿಮಗೂ ಸಿಗ್ತದೆ. ನಮಸ್ಕಾರ, ಒಳ್ಳೆಯದಾಗಲಿ.